ಈಗ ಕಳೆದ ಬಾರಿ ನಿಮ್ಮದೇ ಆದ ಕ್ಷೇತ್ರದಲ್ಲಿ ಏನು ಹಳೆಯ ಅಭ್ಯರ್ಥಿ ಯಾರಿದ್ರು ಬಿಜೆಪಿ ಪಕ್ಷದಿಂದ, ಸೊ ಎಲ್ ನಾಗೇಂದ್ರ ಅವರು ಮಾಡಿ ನಿಲ್ಲಿಸಿದಂತಹ ಕೆಲಸಗಳೇನಾದ್ರು ಮಾಡಿ ಅರ್ಧಕ್ಕೆ ಕೈಬಿಟ್ಟ ಕೆಲಸಗಳೇನಾದ್ರು ಪೂರ್ಣವಾಗಿದೆಯಾ? KR ಹಾಸ್ಪಿಟ್ಲ್ ಒಂದು ವಿಚಾರ ಹೇಳ್ತೀನಿ. KR ಹಾಸ್ಪಿಟ್ಲು ಮತ್ತು ಚೆಲುವಂಬ ಹಾಸ್ಪಿಟ್ಲು ಮತ್ತೆ ಯಾವುದದು ನಮ್ಮ MMC ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಇವೆಲ್ಲವೂ 100 ವರ್ಷ ಆಯಿತು ಈ ಲೋಕಾರ್ಪಣೆ ಆಗಿ. ಈ ವರ್ಷ ಸೆಪ್ಟೆಂಬರ್ಗೆ ಶತಮಾನೋತ್ಸವ ಸಂಭ್ರಮಾಚರಣೆ ಮಾಡಬೇಕು ಅಂತ ಇದೆ. ಅದಕ್ಕೆ ಕಳೆದ ಬಾರಿ ಇದ್ದಂಥ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ 89 ಕೋಟಿ ರೂಪಾಯಿ ರಿನೋವೇಷನ್ ಕೊಟ್ಟಿತ್ತು. 89 crores, ಉತ್ತಮವಾದಂಥ ಕೆಲಸ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಐತೆ. ಇಲ್ಲ 89, ಏಕೆಂದರೆ 100 ವರ್ಷ ಹಳೆ ಹಾಸ್ಪಿಟ್ಲುಗಳದೆಲ್ಲ, ಅದೆಲ್ಲ ಇವತ್ತು ನಮ್ಮ ಮೈಸೂರಿನಲ್ಲಿ ನಾವೆಲ್ಲ KR ಹಾಸ್ಪಿಟ್ಲು ಅಂತೀವಿ. ನಮಗಿಂತ ಒಂದು 10 ವರ್ಷ ಹಿರಿಯವರು ದೊಡ್ಡ ಹಾಸ್ಪಿಟ್ಲು ಅಂತಿದ್ರು, ದೊಡ್ಡ ಆಸ್ಪತ್ರೆ ಅಂತ ಇರ್ತಾರೆ. ಅದು ಮಡಿಕೇರಿಯಿಂದ ಹಿಡ್ದು ಹಾಸನ, ಮಂಡ್ಯ, ರಾಮನಗರ, ಅವತ್ತಿನ ದಿವಸಕ್ಕೆ ಚಾಮರಾಜನಗರ, ಕೊಳ್ಳೇಗಾಲ, ಇವೆಲ್ಲ ಪ್ರದೇಶದಿಂದನೂ ಇಲ್ಲಿಗೆ ಬರ್ತಾ ಇದ್ದಂಥ ವ್ಯವಸ್ಥೆ ಇತ್ತು ಅವತ್ತು. ದೊಡ್ಡ ಆಸ್ಪತ್ರೆ ಅಂತ ಏನಾದ್ರು ಇದ್ರೆ ಅದು ಇವಿಷ್ಟು ಜಿಲ್ಲೆಗೆ ಮೈಸೂರು KR ಹಾಸ್ಪಿಟ್ಲೇನೆ. ಅದು 100 ವರ್ಷ ಇತಿಹಾಸ ಇರುವಂಥದ್ದು. ಎಷ್ಟೊಂದು ಜನಕ್ಕೆ ಅಲ್ಲಿ ಆರೋಗ್ಯ ಸಮಸ್ಯೆನ ಬಗೆಹರಿಸಿರುವಂಥ ಹಾಸ್ಪಿಟ್ಲ್ ಅದು. ಅದ್ರದ್ದು ಒಂದು 89 ಕೋಟಿ ರೂಪಾಯಿ ಕೊಟ್ಟು ರಿನೋವೇಷನ್ ಮಾಡಿಸ್ತಾರೆ. ಅದು ನಿಜವಾಗ್ಲೂ ಒಂದು ಖುಷಿ ತರುವಂಥ ವಿಚಾರ. ಅದ್ರ ಬಗ್ಗೆ ನನಗೆ ಗೌರವನೂ ಐತೆ, ಹೆಮ್ಮೆನೂ ಐತೆ. ಅದು ಅವರು ನಮ್ಮ ಚುನಾವಣೆ ಆಗಿ ಆಗದ್ದು ಒಂದು 1.5 ತಿಂಗಳು 2 ತಿಂಗಳು ಅಂದ್ಬಿಟ್ಟು ಅದು ಟೆಂಡರ್ ಆಗಿತ್ತು. ಕೆಲಸ ಶುರು ಮಾಡಿದರು. ಈಗ ಅದು ನಡೀತಾ ಐತೆ. ಇನ್ನೊಂದು 1-2-3 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಆಗುತ್ತೆ. ನನ್ನ ವೈಯಕ್ತಿಕವಾದ ಅನಿಸಿಕೆ ಏನಂದ್ರೆ 89 ಕೋಟಿ ರೂಪಾಯಿ ಏನು ಅದನ್ನ ಖರ್ಚು ಮಾಡ್ತಾ ಇದ್ದೀವಿ, ಅದಕ್ಕೆ ಇನ್ನೂ 100 ವರ್ಷ ಅದು ಜೀವಂತವಾಗಿರ್ಬೇಕು. ಇನ್ನು 100 ಇನ್ನೂ ಈ ಸೂರ್ಯಚಂದ್ರ ಇರೋರ್ಗ ಇರ್ಬೇಕದು. ಆ ಬಿಲ್ಡಿಂಗು ಶಕ್ತಿಯುತವಾಗಿ ಇನ್ನೂ 100 ವರ್ಷ ಇರಬೇಕು. ಆ ಮಟ್ಟಕ್ಕೆ ರೆನೋವೇಷನ್ ಆಗ್ಬೇಕು ಅಂತ ಅದೊಂದು ಕೆಲಸ ಬಾಕಿ ಐತೆ. ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ನೀವು ಒಪ್ಕೊಂಡಿದ್ದೆ ಅಂದ್ರೆ ನೀವು ನಿಮ್ಮ ಕಡೆಯಿಂದ ಅದಾಗಬಹುದು ಅಲ್ವಾ ಸರ್? ಮುಗಿತದ ಇನ್ನು 1.5 ತಿಂಗಳು 2 ತಿಂಗಳಲ್ಲಿ ರಿನೋವೇಷನ್ ಮುಗಿತದೆ. ಟೆಂಡರ್ ಪ್ರಕ್ರಿಯೆ ಆಗಿರೋದೇ ಆ ರೀತಿ. ಇಷ್ಟು ತಿಂಗಳೊಳಗಡೆ ನೀವು ಕೆಲಸ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಅವ್ರಿದ್ದಾಗ್ಲೇನೆ ಕೆಲಸ ಶುರು ಆಗಿತ್ತು. ಒಂದು 40% ಕೆಲಸ ಮಾಡಿದ್ರು, ಇನ್ನು 60% ಇತ್ತು, ಈಗ ಮಾಡ್ತಾರೆ, ಮುಗಿಸಿ ಆಯ್ತು. ದಟ್ಸ್ ಗ್ರೇಟ್ ಸರ್. ಆಕ್ಚುಲಿ ಇಂತಹ ಉತ್ತಮ ರಾಜಕಾರಣಿಯನ್ನ ಪಡೆದಂತಹ ನಮ್ಮ ಕ್ಷೇತ್ರ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಅಂಡ್ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ರಾಜಕಾರಣಿ ಅಂತ ಬಂದಾಗ ಕೇವಲ ಬಾಯಿ ಮಾತು ಅಂತ. ಬಟ್ ಸರ್ ಮಾತುಗಳನ್ನ ಕೇಳ್ತಾ ಇರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಹಿಡಿದಿದ್ದ ಕೆಲಸವನ್ನ ಟಕ್ ಟಕ್ ಅಂತ ಮುಗಿಸುವಂತಹ ಕಾರ್ಯಗಳನ್ನ ನೋಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಮೈಸೂರಿಗೆ ಬಂದಾಗ ಸರ್, ಮೈಸೂರು ಪ್ರವಾಸೋದ್ಯಮಕ್ಕೂ ಕೂಡ ಹೆಸರುವಾಸಿ. ಬಟ್ ನಮ್ಮ ಮೈಸೂರು ಪ್ರವಾಸೋದ್ಯಮದಲ್ಲಿ ಏನೋ ತೊಂದರೆಗಳಾಗ್ತಾ ಇದೆ, ಅಡಚಣೆಗಳಾಗ್ತಾ ಇದೆ. ಈ ದಸರಾ ಸೀಸನ್ ಮಾತ್ರ ಎಲ್ಲರೂ ಬಂದು ನೋಡೋ ಥರ ಆಗ್ಬಿಟ್ಟಿದೆ ಈಗ ಮಡಿಕೇರಿ ಮೈಸೂರು ದಸರಾವನ್ನ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಮೈಸೂರು ನಗರ ಪ್ರವಾಸೋದ್ಯಮಕ್ಕೆ ಈ ಒಂದು 20 ವರ್ಷದಿಂದ ತುಂಬ ಜನ ಪ್ರವಾಸದ ಬಗ್ಗೆ ಮೈಸೂರಿಗೆ ಬರಲೇಬೇಕು ಅಂತ ನಮ್ಮ ಮಟ್ಟಕ್ಕೆ ಇರ್ತಾ ಇದ್ರು. ಅವತ್ತು ಏನಿತ್ತು ಅಂತಂದರೆ KRS ಇರ್ಬೋದು, ಶ್ರಾವಣಬೆಳಗೊಳ ಇರ್ಬೋದು, ಹಳೇಬೀಡು ಬೇಲೂರು ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಂಜುಂಡೇಶ್ವರ ಇರ್ಬೋದು, ಈ ಥರದ ಪ್ರದೇಶಗಳಿಗೆ, ಸೋಮನಾಥಪುರ ಇರ್ಬೋದು, ಈ ಥರ ಪ್ರದೇಶಗಳಿಗೆ ಹೋಗ್ಬೇಕು ಅಂದರೆ ಮೈಸೂರಿಗೆ ಬಂದು ಮೈಸೂರಲ್ಲಿ ಆಲ್ಟಾಗಿ ಹೋಗ್ತಾ ಇದ್ದಂಥ ವ್ಯವಸ್ಥೆ ಇತ್ತು. ಇವತ್ತು ಎಲ್ಲ ಆ ಭಾಗದಲ್ಲೇ ಒಳ್ಳೊಳ್ಳೆ ಹೋಟ್ಲುಗಳೈತೆ, ಅಲ್ಲೇ ಆಲ್ಟ್ ಮಾಡಿ ಆ ಜಾಗಗಳನ್ನ, ಹಾಸನ ಜಿಲ್ಲೆಗೆ ಹೋದರೆ ಅಲ್ಲೇ ಒಳ್ಳೊಳ್ಳೆ ಹೋಟ್ಲೈತೆ, ಅಲ್ಲೇ ಹೋಗಿ ಆಲ್ಟಾಗಿ ಅಲ್ಲೇ ಹೋಗ್ತಾರೆ. ಮೈಸೂರು ನಗರದಲ್ಲಿ KRS ಮತ್ತು ಚಾಮುಂಡಿ ಬೆಟ್ಟ ಮತ್ತು ನಂಜುಂಡೇಶ್ವರ ದೇವಸ್ಥಾನ, ದಕ್ಷಿಣ ಕಾಶಿ ಅಂತಲೇ ಹೆಸರು ನಮ್ಮ ನಂಜನಗೂಡು, ಮತ್ತು ನಮ್ಮ ಬಂಡೀಪುರ, ನಮ್ಮ ಏನು ನಮ್ಮ ಅರಣ್ಯ ಪ್ರದೇಶಗಳೈತೆ ಅದನ್ನು ಇಂಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಚಾಮುಂಡೇಶ್ವರಿ ಬೆಟ್ಟವನ್ನು ಇನ್ನೂ ಮೇಲ್ದರ್ಜೆಗೆ ತಗೊಂಡು ಹೋಗುವಂಥ ಕೆಲಸಗಳಾಗಬೇಕು. ಇವೆಲ್ಲವನ್ನು ಮಾಡಬೇಕು ಅಂತ ಅನ್ನೋದು ನನಗೂ ಮನಸ್ಸಿನಲ್ಲಿ ಇವೆಲ್ಲ ಆದರೆ ತುಂಬ ಚೆನ್ನಾಗಿರ್ತದಲ್ಲಪ್ಪ ಅಂತ ಅನಿಸುತ್ತೆ. ಅವೆಲ್ಲವನ್ನು ನಮ್ಮ ಟೂರಿಸಂ ಮಿನಿಸ್ಟರ್ ಆದಂಥ HK ಪಾಟೀಲ್ ಅವರು ಈ ಬಾರಿ ಬಂದಿದ್ದಾಗ ಮೈಸೂರು ಟೂರಿಸಂ ಬಗ್ಗೆ ಅವರಿಗೆ ಒಂದು ವ್ಯವಸ್ಥಿತವಾಗಿ ಒಂದು ವ್ಯಾಖ್ಯಾನವನ್ನು ಅವ್ರಿಗೆ ತಿಳಿಸಿದ್ವಿ. ಅವರು ಅದನ್ನು ತಿಳಿದಿಲ್ಲ ಮಾಡ್ತೀವಿ. ಅವ್ರಿಗೂ ಮೈಸೂರು ಬಗ್ಗೆ ಅಪಾರವಾದ ಪ್ರೀತಿ ಐತೆ HK ಪಾಟೀಲ್ ಅವ್ರಿಗೆ. ಅವ್ರು ಮಾತಾಡಿದ ರೀತಿಯಲ್ಲಿ ನನಗೆ ಅನ್ನಿಸ್ತು. ಅವರು ಅದಕ್ಕೆ ಸಹಕಾರಿಯಾಗಿರ್ತಾರೆ. ಮತ್ತು ಮೈಸೂರಲ್ಲಿ ದಸರಾ ಟೈಮಲ್ಲಿ ಇಡೀ ವಿಶ್ವದಿಂದ ಬರ್ತಾರೆ.
ದಸರಾ ಅಲ್ಲದೇ ಇರೋ ಸಮಯದಲ್ಲೂ ಎಲ್ಲ ಕಡೆಯಿಂದನೂ ಜನ ಬರುವಂಥ ವಾತಾವರಣನ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಆಸೆ. ಎಸ್. ಇನ್ನು ಕರ್ನಾಟಕದ ರಾಜಕೀಯದ ಬಗ್ಗೆ ಹೇಳಿದಾಗ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇಂಥದ್ದೇನಾದ್ರೂ ಬದಲಾವಣೆಗಳಾಗಬೇಕು, ಕರ್ನಾಟಕದಲ್ಲಿ ರಾಜಕೀಯ ಇರ್ಬೋದು ಅಥವಾ ಪ್ರವಾಸೋದ್ಯಮ ಇರ್ಬೋದು ಅಥವಾ ಏನೋ ಸಮಥಿಂಗ್ ಇಂಥ ಬೆಳವಣಿಗೆಗಳಾಗಬೇಕು, ಆಗಿದ್ದಾಗ ಮಾತ್ರ ಏನು ಮೋದಿಜಿಯವರು ಇಡೀ ಭಾರತದಲ್ಲಿ ಟೂರಿಸಂ ಇರ್ಬೋದು ಯಾವುದೋ ಆಡಳಿತ ರೂಢಿ ವ್ಯವಸ್ಥೆಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ರೀತಿ ಕರ್ನಾಟಕ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದಿದ್ರೆ ಕರ್ನಾಟಕದಲ್ಲಿ ಏನನ್ನ ಬದಲಾವಣೆ ಆಗಬೇಕು ಅಂತ ಬಯಸ್ತೀರಾ ಸರ್? ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಾಯಕರುಗಳೇನಿದ್ದಾರೆ ಎಲ್ಲ ಪಕ್ಷದ ನಾಯಕರುಗಳನ್ನು ಎಲ್ಲ ಉತ್ತಮವಾದಂಥ ಮನಸ್ಥಿತಿ ಇರುವಂಥವ್ರು ಮತ್ತು ರಾಜ್ಯದ ಬಗ್ಗೆ ತುಂಬ ಆಸಕ್ತಿ ಮತ್ತು ಅದ್ರ ಬಗ್ಗೆ ಕಾಳಜಿ ಇರುವಂಥವ್ರು, ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇರುವಂಥ ರಾಜಕಾರಣಿ ನಾಯಕರುಗಳನ್ನೇ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಮೋದಿಜಿನ ನೋಡಿ ಕಲಿಯುವಂಥದ್ದೇನಿಲ್ಲ. ಮೋದಿಜಿ ಹೇಳೋದೆಲ್ಲ ಬರೀ ಸುಳ್ಳು. ಅದನ್ನೇನಾದ್ರು ಕಲ್ತ್ಬಿಟ್ರೆ ನಮ್ಮ ರಾಜ್ಯ ಹಾಳಾಗುತ್ತೆ. ಅದನ್ನು ಯಾರು ಕಲಿಯೋದು ಬೇಡ ದಯವಿಟ್ಟು. ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಎಲ್ಲರೂ ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ರಾಜ್ಯವನ್ನು ಉತ್ತಮವಾದಂಥ ಪರಿಸ್ಥಿತಿಯಲ್ಲಿ ಇಡುವಂಥ ವ್ಯವಸ್ಥೆನ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಏನಪ್ಪ ಅಂತಂದರೆ ನಮಗೆ ಇನ್ನೂ ಈ IT BT ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಮತ್ತು ಫ್ಯಾಕ್ಟ್ರಿಗಳು ಜಾಸ್ತಿ ಆಗಬೇಕು. ಮತ್ತೀಗ ಮೊದಲೆಲ್ಲ ವ್ಯವಸಾಯದ ಕಡೆ ಜಾಸ್ತಿ ಗಮನ ಇರ್ತಾಯಿತ್ತು ಜನಗಳದ್ದು. ಈಗ ವ್ಯವಸಾಯೇತರ ಭೂಮಿಗಳು ಕಡಿಮೆ ಆಗ್ತಾಯಿತ್ತು, ನಗರ ಪ್ರದೇಶ ಜಾಸ್ತಿ ಆಗ್ತಿರೋದ್ರಿಂದ. ಈಗ ನಮ್ಮ ಮೈಸೂರಿನಲ್ಲೇ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕಿಂತ ಹೆಚ್ಚು ಭೂಮಿ ಎಕರೆ, ಒಂದು ಲಕ್ಷ ಎಕರೆಗಿಂತ ಹೆಚ್ಚು ಭೂಮಿ ಮೈಸೂರು ನಗರ ಸುತ್ತಮುತ್ತ ಏನು ವ್ಯವಸಾಯ ಮಾಡ್ತಾ ಇದ್ದಂಥ ಭೂಮಿ ಇವತ್ತು ನಗರ ಪ್ರದೇಶ ಆಗೋಗೈತೆ. ಅದೆಲ್ಲ ನಿವೇಶನ ವಸತಿ ಉಪಯೋಗಕ್ಕೆ ಅದನ್ನು ಉಪಯೋಗಿಸ್ಕೊತಾ ಇದ್ವಿ. ಅದೇ ರೀತಿ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಆ ಥರ ಲಕ್ಷಾಂತರ ಎಕರೆ ಭೂಮಿಗಳು ಹೋಯ್ತೈತೆ. ಇವೆಲ್ಲವನ್ನು ನೋಡಿದಾಗ ಒಂದು ಸ್ವಲ್ಪ ಈ ಫ್ಯಾಕ್ಟ್ರಿಗಳು ಬರುವಂಥದ್ದು, ಇಂಡಸ್ಟ್ರಿಯಲ್ಗಳು ಬರುವಂಥದ್ದು, ಇಂಡಸ್ಟ್ರೀಸ್ಗಳು ಬರಬೇಕು. ಅದ್ರ ಜೊತೆಗೆ IT BT ಇರಬೇಕು. ಮತ್ತು ಎಜುಕೇಷನ್ ಪರ್ಪಸಲ್ಲಿ ಈಗ ನಾವೇನು ಅಂತ ಕಡಿಮೆ ಇಲ್ಲ ಅಂತ ಅನ್ಕೋತೀವಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಮೈಸೂರು ನಗರದವನು CT ರ್ಯಾಂಕಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂದವನೇ ಅಂದರೆ ಅದು ನಮ್ಮ ಮೈಸೂರಿನ ಹೆಮ್ಮೆ. ಅದರಲ್ಲೂ ನಮ್ಮ ಚಾಮರಾಜ ಕ್ಷೇತ್ರದ ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಎಜುಕೇಷನಲ್ಲಿ ಈಗ ಇಂಪ್ರೂವ್ ಆಗ್ತಾ ಇದೀವಿ ನಾವು. ಅದ್ರ ಬಗ್ಗೆ ತುಂಬ ಯಾರು ಪೋಷಕರಿದ್ದಾರೆ ಅವರೆಲ್ಲರನ್ನೂ ಎಜುಕೇಟ್ ಆಗ್ತಾ ಇದ್ದಾರೆ. ಅವ್ರ ಮಕ್ಳುಗಳನ್ನ ಯಾವ ರೀತಿ ಓದಿಸ್ಬೇಕು, ಯಾವ ರೀತಿ ನಾವು ಅವ್ರನ್ನ ಬೆಳೆಸ್ಬೇಕು ಅಂತ ಕಾನ್ಸೆಪ್ಟ್ ಅವ್ರು ಈಗಾಗಲೇ ಬಂದಾಗೈತೆ. ಮತ್ತು ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳನ್ನೂ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳನ್ನೂ ಆರೋಗ್ಯದ ಬಗ್ಗೆ ಈಗ ನಮ್ಮ ಮೈಸೂರು ನಗರದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡಿದ್ದಾರೆ ಆ ರೀತಿ ಎಲ್ಲ ಕಡೆಯೂ ಮಾಡಬೇಕು ಅಂತ ಅನ್ನೋದು ನನ್ನ ಆಸೆ. ಮತ್ತು ಟೂರಿಸಮ್ಮು ನಮ್ಮ ಕರ್ನಾಟಕದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಸಾವಿರಾರು ಇದೆ. ಅದನ್ನು ಇಂಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ. ಈಗ ಮೈಸೂರು ನಗರ ಬೆಳೀತಾ ಇದೆ ಸರ್, ಅದರಲ್ಲಿ ಒಂದು ಮಾತಿಲ್ಲ. ಮೈಸೂರು ನಗರ ಸಿಟಿ ತುಂಬಾನೇ ಬೆಳೀತಾ ಇದೆ, ರಿಯಲ್ ಎಸ್ಟೇಟ್ ಉದ್ಯಮಗಳು ಅತಿ ಆಗ್ತಾ ಇದೆ. ಆದರೆ ಮೈಸೂರಿನ ಗ್ರಾಮ ಪ್ರದೇಶಗಳ ಕತೆ ನಿಜ, ಬಟ್ ಇನ್ನೂ ಹಿಂದುಳಿತಾ ಇದೆ. ಕಲುಷಿತ ನೀರನ್ನು ಸೇವಿಸ್ತಾ ಇದ್ದಾರೆ. ಇಲ್ಲ, ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಮೈಸೂರಿನಲ್ಲಿ ಮೈಸೂರು ಸುತ್ತಮುತ್ತ ಮೈಸೂರು ಜಿಲ್ಲೆಯಲ್ಲಿರುವಂಥ ಸುತ್ತಮುತ್ತ ಗ್ರಾಮಗಳು ಸುಮಾರು ಗ್ರಾಮಗಳು, ಮೈಸೂರು ತಾಲೂಕಿನಲ್ಲಂತೂ ಸುಮಾರು ಗ್ರಾಮಗಳಿಗೆ UGD ಎಲ್ಲ ಕನೆಕ್ಷನ್ ಆಗಿದೆ. ಮತ್ತು ಕುಡಿಯೋ ನೀರಿಗೆ 3 ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ. ಎಲ್ಲ ಈಗ ಒಂದು ಹಂತಕ್ಕೆ ಬಂದೈತೆ. ಸಾಮಾನ್ಯವಾಗಿ ಒಂದು 30% ಗ್ರಾಮಗಳಿಗೆ ಮಾತ್ರ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಇನ್ನು ಮಿಕ್ಕದ್ದೆಲ್ಲ ಮುಗ್ದೈತೆ ಅಂತ ಅನ್ನೋದು ನನ್ನ ಭಾವನೆ. ನಾನು ಓಡಾಡ್ದಂಗೆ, ನಾನು ನೋಡ್ದಂಗೆ ಆ ಥರದ್ದು ಯಾವುದೂ ಸಮಸ್ಯೆಗಳಿಲ್ಲ. ವ್ಯವಸಾಯದ ವಿಚಾರದಲ್ಲೂ ಮಳೆ ಹುಯ್ದ್ರೆ ವ್ಯವಸಾಯ, ಮಳೆ ಹುಯ್ದಿಲ್ಲ ಅಂತಂದರೆ ವ್ಯವಸಾಯ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಇತ್ತು. ಹಾಗಾಗಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಎಲ್ಲ ತಾಲೂಕು ಎಷ್ಟು ಕೆರೆಗಳೈತೆ ಈಗ KR ನಗರ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಹುಣಸೂರು ಇರ್ಬೋದು, ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು, ನಂಜನಗೂಡು ಇರ್ಬೋದು, HD ಕೋಟೆ ಇರ್ಬೋದು, ಈ ಎಲ್ಲ ತಾಲೂಕುಗಳಲ್ಲೂ ಎಷ್ಟು ಕೆರೆಗಳೈತೆ ಅದರಲ್ಲಿ ಆಲ್ಮೋಸ್ಟ್ 75 to 80% ಕೆರೆಗಳು ನೀರು ತುಂಬಿಸುವಂಥ ಕೆಲಸ ಶುರು ಆಗೋಗೈತೆ. ನೀರು ತುಂಬೈತೆ.
ಅದರಿಂದ ವ್ಯವಸಾಯಕ್ಕೂ ಮಳೆನೇ ಆಶ್ರಯ ಪಡುವಂಥದ್ದು ಕಡಿಮೆ ಆಗೈತೆ. ಬೋರ್ವೆಲ್ಗಳು ಆ ಕೆರೆಯಲ್ಲಿ ನೀರಿದ್ರೆ ಪಕ್ಕದ ಭೂಮಿಗಳಲ್ಲಿ ಬೋರ್ವೆಲ್ ತಗೊಂಡ್ರೆ ನೀರು ಬರ್ತದೆ. ಅದರಿಂದ ತನುವಾಗಿದ್ದಾಗ ಭೂಮಿಲೂ ಬೆಳೆ ಬೆಳೆಯೋದಕ್ಕೆ ಅವಕಾಶಗಳಾಗುತ್ತೆ. ಇವೆಲ್ಲವೂ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಪರಿಪೂರ್ಣವಾಗಿ ಮಾಡಿದ್ದಾರೆ. ಇನ್ನು ಇರುವಂಥದ್ದನ್ನ ಈ ಅವಧಿಯಲ್ಲಿ ಅವ್ರು ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗೈತೆ. ಎಸ್, ಎಕ್ಸಾಕ್ಟ್ಲಿ ಸರ್. ಆ್ಯಂಡ್ ಮೊರೋವರ್ ಯುವಕರಿಗೆ ನೀವು ಅಂದರೆ ಅಚ್ಚುಮೆಚ್ಚು, ಮೈಸೂರಿನಲ್ಲಿ ಎಸ್ಪೆಷಲಿ ನಿಮ್ಮದೇ ಆದಂತಹ ಯುವ ಪಡೆಗಳು ಹಲವಾರಿದೆ. ಸೊ ಇಂತಹ ಯುವಕರಿಗೆ ಮೈಸೂರಿನಲ್ಲಿ ಎಲ್ಲೋ ಉದ್ಯೋಗ ಅವಕಾಶಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತಿದೆ ಸರ್. 1000% ಸತ್ಯ ಅದು. ಯುವಕರುಗಳು ಮತ್ತು ಯುವತಿಯರಿಗೆ ಇಬ್ರಿಗೂ ಹೌದು ಸರ್. ನಮ್ಮ ಮೈಸೂರಿನಲ್ಲಿ ಏನಾಗೈತೆ ಅಂತಂದರೆ, ಈಗ ನನ್ನ ಅಡ್ಮಿಷನ್ಸ್ಗೆ ಸುಮಾರು ಜನ ಬರ್ತಾರೆ. ನನ್ನ ಸ್ನೇಹಿತರ ಮಕ್ಕಳುಗಳು, ನನ್ನ ಮಗಳಿಗೆ, ನನ್ನ ಮಗನಿಗೆ ಇಂಥ ಕಡೆ ಸೀಟ್ ಕೊಡಿಸಿ ಅಂತ ನಾನು ನೋಡ್ತಾ ಇದ್ದೀನಿ. ನಾನು ಉದ್ಯೋಗ ಮೇಳಗಳನ್ನ ಮಾಡ್ತಾ ಇದ್ದೆ. ನಾನು ಈ ವರ್ಷನೂ ಉದ್ಯೋಗ ಮೇಳ ಇನ್ನೂ ಮಾಡಿಲ್ಲ, ಈಗ ಮಾಡ್ತೀನಿ. ಈ ವರ್ಷ 2024 ಒಂದು ಉದ್ಯೋಗ ಮೇಳ ಮಾಡಬೇಕು. ಅದನ್ನು ಮಾಡುವಂಥ ಕೆಲಸನ ನಾನು ಮಾಡ್ತೀನಿ. ನಾನು ಉದ್ಯೋಗ ಮೇಳಗಳನ್ನ ಮಾಡಿದ್ರೆ ನಾನು ಒಂದು 150 ಕಂಪ್ನಿನ ಕರೆಸಿ ನಾನು ಮಾಡ್ತಾಯಿದ್ದೆ. ಇತ್ತೀಚಿನ ದಿನಗಳಲ್ಲಿ ಓಪನಿಂಗ್ ಕಡಿಮೆ ಆಯ್ತೈತೆ ಕಂಪ್ನಿಗಳಲ್ಲಿ. ಇವ್ರು ಓದಿರುವಂಥ ಇವ್ರಿಗಿರುವಂಥ ಕ್ವಾಲಿಫಿಕೇಷನ್ಗೆ ತಕ್ಕಂಥ ಕೆಲಸಗಳು ಸಿಗ್ತಾ ಇಲ್ಲ. ಏನಕ್ಕೆ ಹಂಗಾಯ್ತೈತೆ ಅಂತ ನಾನು ಯೋಚನೆ ಮಾಡಿದೆ. ಎಲ್ಲರೂ BE ಮಾಡಬೇಕು, ನನ್ನ ಮಕ್ಕಳು ಇಂಜಿನಿಯರಿಂಗ್ ಮಾಡಬೇಕು, ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಮಾಡಬೇಕು, ಈ ಥರದ್ದು ವಿಚಾರಗಳು. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದವನು, 14 ವರ್ಷ ಸರ್ವಿಸ್ ಮಾಡಿದವನು. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೊಂದು ಸ್ವಲ್ಪ ಆಸ್ತಿ ಇರೋದ್ರಿಂದ ಮಕ್ಕಳುಗಳನ್ನ ನಾವು BEಗೆ ಈಗ ಎಲ್ಲ ರೈತನು ಟೊಮೊಟೊ ಬೆಳೆದ್ರೆ ಟೊಮೊಟೊ ರೇಟು 50 ಪೈಸೆಗೆ ಹೋಗುತ್ತೆ. 10 ಜನ ಟೊಮೊಟೊ, 10 ಜನ ಬದನೆಕಾಯಿ, 10 ಜನ ಬೆಂಡೆಕಾಯಿ, 10 ಜನ ಸೌರೆಕಾಯಿ, 10 ಜನ ಹೀರೆಕಾಯಿ, ಈ ಥರ ಬೇರೆ ಬೇರೆ ತರಕಾರಿಗಳನ್ನ ಬೆಳೆದ್ರೆ ಎಲ್ಲ ತರಕಾರಿಗೂ ರೇಟು ಸಮಾನಾಂತರವಾಗಿ ಸಿಗ್ತದೆ. ಅದೇ ರೀತಿ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಪೋಷಕರಿಗೆ, ಅವನ ಮಗ BE ಮಾಡ್ಬಿಟ್ಟ, ಅವ್ರ ಮಗಳು BE ಮಾಡವಳೆ, ನನ್ನ ಮಗಳನ್ನು BE ಮಾಡಬೇಕು, ನನ್ನ ಮಗಳನ್ನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ನೋದು ಮನಸ್ಥಿತಿಯನ್ನು ಬಿಟ್ಟು ಸೈನ್ಸ್ ಫ್ಯಾಕಲ್ಟಿಗೆ ಸೇರಿಸಿ, ಆ ಸೈನ್ಸಲ್ಲಿ ಸುಮಾರು ಸಾವಿರಾರು ದಾರಿ ಇರ್ತದೆ ಆ ಮಕ್ಕಳಿಗೆ. ಅವ್ರ ವಿದ್ಯಾಭ್ಯಾಸನ ಈ ಕೆಮಿಸ್ಟ್ರಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ, ಬಯಾಲಜಿಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ, ಅದರಲ್ಲಿ ಸಬ್ಜೆಕ್ಟ್ಸ್ಗಳು ಇರ್ತದೆ. ಕೆಮಿಸ್ಟ್ರಿಲೂ ಒಂದು 10-15 ಸಬ್ಜೆಕ್ಟ್ ಇರ್ತದೆ, ಬಯಾಲಜಿಲಿ ಇರ್ತದೆ, ಫಿಸಿಕ್ಸಲ್ಲಿ ಇರ್ತದೆ, ಈ ಥರ ಅದರಲ್ಲೂ ಇರ್ತದೆ. ಮತ್ತು ಆರ್ಟ್ಸ್ ಫ್ಯಾಕಲ್ಟಿ ನಿಮ್ಮ ಸೋಷಿಯಾಲಜಿ ಇರ್ತದೆ, ಪೊಲಿಟಿಕಲ್ ಸೈನ್ಸ್ ಇರ್ತದೆ, ಈ ಥರದ್ದು ಜಿಯಾಗ್ರಫಿ ಇರ್ತದೆ. ಈ ಥರದ ಸುಮಾರು ಸಬ್ಜೆಕ್ಟ್ಗಳು, ಅದರಲ್ಲೂ 100 ದಾರಿ ಇರ್ತದೆ. ಅವ್ರ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಕೆಲಸಗಳು ಸಿಗ್ತದೆ. ಎಲ್ಲ ಫೀಲ್ಡ್ಗಳಲ್ಲೂ ನಮಗೆ ಅವಕಾಶ ಸಿಗುವಂಥದ್ದು ಈ ಡಿಗ್ರಿಗಳು ಮಾಡಿದ್ರೆ. ಇಂಜಿನಿಯರಿಂಗ್ ಮಾಡಿದ್ರೆ ಕೆಲವೇ ಕಂಪ್ನಿಗಳಲ್ಲಿ ಕೆಲವೇ ಫೀಲ್ಡಲ್ಲಿ ಮಾತ್ರ ನಮ್ಗೆ ಕೆಲಸ ಸಿಗುತ್ತೆ. ಈಗ ಇಂಜಿನಿಯರಿಂಗ್ ಮಾಡಿ 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 ಸುಮಾರು ಜನ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದ್ಬಿಡೈತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು BE ಮಾಡಿರೋವಂಥವ್ರಿಗೆ ಕೆಲಸ ಇಲ್ಲದೆ ಸುಮಾರು ಜನ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಈಗ ಒಂದು ಕಂಪ್ನಿಲಿ 10 ಜನ ಬೇಕಾಗಿರ್ತದೆ, 15 ಜನ ತಗೊಳ್ಬೋದು. ಇನ್ನೂ 5 ಜನ ಎಕ್ಸ್ಟ್ರಾ ತೊಗೊಂಡ್ರೆ ಅವ್ನು ತಗೊಳಕ್ಕಾಗಲ್ಲ. ಆವಾಗ ಏನಾಯ್ತದೆ, ಆ ಕ್ವಾಲಿಫಿಕೇಷನ್ನು ಏನು ಆ ಸಬ್ಜೆಕ್ಟ್ ಓದಿರ್ತಾನೆ, ಆ ಬ್ರಾಂಚಲ್ಲಿ ಅವ್ನು ಏನು ಓದಿರ್ತಾನೆ, ಆ ಹುಡುಗನಿಗೆ ಕೆಲಸ ಸಿಗಲ್ಲ, ಆ ಹುಡುಗಿಗೆ ಕೆಲಸ ಸಿಗಲ್ಲ. ಈ ಪರಿಸ್ಥಿತಿ ಉದ್ಭವ ಆಯ್ತಿರೋದ್ರಿಂದ ನಾವು ಯೋಚನೆ ಮಾಡಿ ಮಾಡಬೇಕು. ಬೇರೆ ಬೇರೆ BE ಮಾಡುವಂಥ ಮನಸ್ಥಿತಿ ಮತ್ತು BEನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡುವಂಥದ್ದು, ಹೈಯೆಸ್ಟ್ ಸ್ಕೋರ್ ಮಾಡುವಂಥ ಬುದ್ಧಿವಂತಿಕೆ ಇರುವಂಥ ಮಕ್ಕಳುಗಳಿಗೆ ಬೇರೆ ಬೇರೆ ಕೋರ್ಸ್ಗಳೈತೆ. ಅದಕ್ಕೆ ಸೇರಿಸಿ ಅವ್ರ ಜೀವನವನ್ನು ಉತ್ತಮ ಮಾಡ್ಬೋದು, ಅವ್ರ ಭವಿಷ್ಯವನ್ನು ಉತ್ತಮ ಮಾಡ್ಬೋದು ಅಂತ ಅನ್ನೋದು ನನ್ನ ಅನಿಸಿಕೆ. ಅದು ಯಾರು ಪೋಷಕರು ಇರ್ತಾರೆ ಅವ್ರಿಗೆ ಗರ್ವಾಗಲಿ ಅಂತ ಕೇಳ್ಕೊಂತೀನಿ ನಾನು. ನನ್ನ ಹತ್ರ ಬರೋದಕ್ಕೆ ಸುಮಾರು ಜನಕ್ಕೆ ನಾನು ಹೇಳ್ತೀನಿ, BE ಅಂದರೆ ಏನಪ್ಪ, ಏನಕ್ಕೆ CS ಮಾಡ್ತೀಯಾ, ಏನಕ್ಕೆ IS ಮಾಡ್ತೀಯಾ, ಏನಕ್ಕೆ ಸಿವಿಲ್ಗೆ ಹೋಗ್ತೀಯಾ, ಏನಕ್ಕೆ ಮೆಕ್ಯಾನಿಕಲ್ಗೆ ಹೋಗ್ತೀಯಾ, ಏನಕ್ಕೆ AEಗೆ ಹೋಗ್ತೀಯಾ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಏನಕ್ಕೆ ಹೋಗ್ತೀಯಾ, ಬೇಡ ಬಿಡು, ಇದನ್ನು ಮಾಡು ಅಂತ ನಾನು ಅವ್ರಿಗೆ ಗೈಡ್ ಮಾಡ್ತೀನಿ. ಮತ್ತು ಸೀನಿಯರ್ಸ್ ಯಾರು ಇರ್ತಾರೆ ಸ್ಟೂಡೆಂಟ್ಸಿಗೆ, PUC ಪಾಸ್ ಮಾಡೋ ಮಕ್ಕಳಿಗೆ ಸೀನಿಯರ್ ಅವ್ರ ರಿಲೇಟಿವ್ಸ್ಗಳು ಇಲ್ಲ ಅವ್ರ ಫ್ರೆಂಡ್ಸ್ಗಳು ಯಾರು ಅವ್ರಿಗೆ ಗೈಡ್ ಮಾಡ್ಬೇಕು ಅವ್ರಿಗೆ. ಚೆನ್ನಪ್ಪ ಅದನ್ನು ಮಾಡಿದ್ರೆ
ಈ ಸಮಸ್ಯೆ ಪರಿಹಾರ ಅಂತ ನನ್ನ ಭಾವನೆ. ಇಲ್ಲ ಅಂದರೆ ಈ ಸಮಸ್ಯೆ ಹಿಂಗೇ ಇರ್ತದೆ. ಯುವಕರು ಮತ್ತು ಯುವತಿಯರಿಗೆ ಕೆಲಸ ಸಿಗೋದಿಲ್ಲ, ಕಷ್ಟ ಆಯ್ತದೆ ಮುಂದಿನ ದಿನಗಳಲ್ಲಿ. ಎಕ್ಸಾಕ್ಟ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ನಿಜವಾದ ಮಾತು ಸರ್. ಆ್ಯಂಡ್ ಎಲ್ಲೋ ಮೈಸೂರು ಬೆಂಗಳೂರು ಹಾದಿ ಹಿಡಿತಾ ಇದೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ವಿದ್ಯಾರ್ಥಿಗಳ ಒಂದು ಕ್ಷೇತ್ರವಾಗಿರುವಂತಹ ಮೈಸೂರಿನಲ್ಲಿ ಎಲ್ಲೋ ಈ ಪಬ್ಗಳು ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ಬಂಕ್ ಹೊಡೆದು ಇವನ್ನ ಪಬ್ಗಳಲ್ಲಿ ಕಾಣಿಸ್ಕೊಳ್ತಿರುವಂತಹ ವಿಷಯಗಳು, ಸುದ್ದಿಗಳು ನಮಗೆ ಕಿವಿ ಬೀಳ್ತಾ ಇದೆ. ಇದಕ್ಕೆಲ್ಲ ಎಲ್ಲೋ ಒಂದು ಸೂಕ್ತ ನಾಯಕತ್ವದ ಕೊರತೆ ಇರ್ಬೋದು, ಅಥವಾ ನಮ್ಮ ವಿದ್ಯಾಭ್ಯಾಸದ ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಏನಾದರೂ ಅಡಚಣೆಗಳಾಗ್ತಾ ಇರ್ಬೋದಾ ಸರ್ ಇದಕ್ಕೆ? ಅದು ನೀವು ಹೇಳಿದ್ದೆಲ್ಲವೂ ನಾನು ಒಪ್ಕೊಂತೀನಿ. ಪಬ್ಗಳು ಮತ್ತು ಇದೇನಿದು ಇತ್ಸೆತ್ತಲ್ಲ ಉಕ್ಕಾ ಬಾರ್ಗಳಿರ್ಬೋದು, ಈ ಥರದ ಬಾರ್ಗಳು ಮತ್ತು ಡಿಸ್ಕೋಥೆಕ್ಗಳು. ನಾವೆಲ್ಲ ಓದ್ಬೇಕಾದ್ರೆ ಅಂದರೆ ನಮ್ಮ ಫೈನಲ್ ಇಯರ್ ಡಿಗ್ರಿ ಮುಗಿಸಿದಾಗ ಈ ಡಿಸ್ಕೋಥೆಕ್ ಅಂತ ಬಂತು. ಅವಾಗ ನಾವು ಎಲ್ಲ ಹೋಗಿದ್ದೀವಿ, ಹೋಗಿಲ್ಲ ಅಂತೇನು ಹೇಳಲ್ಲ ನಾನು, ಹೋಗಿದ್ದೀವಿ. ಅದು ವೆಸ್ಟರ್ನ್ ಸ್ಟೈಲ್ಸ್. ಅದು ಕಾಲಿಟ್ಟು ಹೆಚ್ಚು ಕಡಿಮೆ 25-30 ವರ್ಷ ಆಗೈತೆ ನಮ್ಮ ಮೈಸೂರು ನಗರದಲ್ಲಿ. ಆ ಪ್ರಮಾಣಕ್ಕೆ ಇರಲಿಲ್ಲ. ಇವತ್ತೇನೈತೆ ಈ ಪ್ರಮಾಣಕ್ಕೆ ಅವತ್ತಿರಲಿಲ್ಲ. ಅವತ್ತೇನಕ್ಕೆ ಇರಲಿಲ್ಲ ಅಂತಂದರೆ, ನಮ್ಮ ಮೈಸೂರು ಎಜುಕೇಷನ್ ಹಬ್ ಇರ್ಬೋದು ನಮ್ಮ ಮೈಸೂರು ನಗರ. ಇಲ್ಲಿ ಹೊರಗಡೆಯಿಂದ ಬರುವಂಥ ವಿದ್ಯಾರ್ಥಿನಿಯರು ಕಡಿಮೆ ಇದ್ರು. ಈಗ ಹೊರಗಡೆಯಿಂದ ಇಲ್ಲಿ ಬಂದು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಿಂದ ಮತ್ತು ಬೇರೆ ದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳುಗಳನ್ನು ಇದ್ದಾರೆ. ಅವ್ರುಗಳದ್ದು ಏನಪ್ಪ ಅಂತಂದರೆ, ಅವ್ರು ಯಾವುದೋ ಒಂದು ಪೇಯಿಂಗ್ ಗೆಸ್ಟಲ್ಲಿ ಇರ್ತಾರೆ, ಯಾವುದೋ ಒಂದು ಹಾಸ್ಟೆಲಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಪ್ಯಾಕೆಟ್ ಮನಿ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮಂದಿರು ಅಷ್ಟೊಂದು ದುಡ್ಡು ಕಳಿಸಿರ್ತಾರೆ. ಅವ್ರಿಗೆ ಹ್ಯಾಪನಿಂಗ್ಸ್ ಬೇಕು ಅಂತ ಅಂದ್ಬಿಟ್ಟು ಈ ಥರದ್ದು ಕ್ರಿಯೆಗಳಲ್ಲಿ ಭಾಗವಹಿಸ್ತಾರೆ. ಅದು ತಪ್ಪು ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಯಾಕೆ ಅಂತಂದರೆ 18 ವರ್ಷ 20 ವರ್ಷದಲ್ಲಿ ಅದನ್ನೆಲ್ಲನೂ ಮಾಡುವಂಥದ್ದಲ್ಲ. ಆಫ್ಟರ್ ಮಾಸ್ಟರ್ ಡಿಗ್ರಿ ಅವ್ರಿಗೆ ಓನ್ ಕೆಪಾಸಿಟಿ ಇರ್ತದೆ, ಓನ್ ಮೆಂಟಲಿ ಅವ್ರು ಸ್ಟ್ರಾಂಗ್ ಇರ್ತಾರೆ ಅವ್ರು ಡಿಸಿಷನ್ ತಗೊಳಕ್ಕೆ ಅಂತ ಅನ್ನೋದು ನನ್ನ ಭಾವನೆ. ಡಿಗ್ರಿ ಮಾಡೋ ಸ್ಟೂಡೆಂಟ್ಸ್ಗಳಿಗೂ ಆ ಶಕ್ತಿ ಇರಲ್ಲ ಅಂತ, ಇದು ತಪ್ಪು ಇದು ಸರಿ ಅಂತ ಯೋಚನೆ ಮಾಡೋದಿರಲ್ಲ ಅಂತ. ಈಗ ಮೊನ್ನೆ ನಮ್ಮ ಇವರು ವಿನಯ್ ಕುಲಕರ್ಣಿ ಅವರು MLA ಅವರು ಬಂದಿದ್ರು. ನನಗೆ ಭಾರಿ ಬೇಸರ ಆಯಿತು ಅವತ್ತು. ಬಂದು ನನಗೆ ಫೋನ್ ಮಾಡಿದ್ರು, ಎಲ್ಲಿದೆಯಾ ಹರೀಶ ಅಂದ್ಬಿಟ್ಟು. ಹೇಳಿ ಅಣ್ಣ ಏನಣ್ಣ ಅಂದೆ. ಹಿಂಗೆ BV ಪುರಂ ಪೊಲೀಸ್ ಸ್ಟೇಷನ್ ಇದ್ದೀನಿ ಬಾ ಅಂತ ಹೋದೆ. ಅಲ್ಲಿ ಧಾರವಾಡದವನು ಹುಡುಗ ಒಂದು ಇಂಜಿನಿಯರಿಂಗ್ ಮುಗಿಸಿ L&T ಕೆಲಸ ಸಿಕ್ಕೈತೆ ನನಗೆ. ಫಸ್ಟ್ ಫ್ರೆಷರ್ ಅವನು. L&T ಕೆಲಸ ಸಿಕ್ಕೈತೆ ಅಂತ ಅಂದ್ಬಿಟ್ಟು ಬಂದವನೇ. ಅವ್ರ ಅಪ್ಪ ಅಮ್ಮ ಇಲ್ಲಿ ಅವನು ಒಬ್ಬನೇ ಇಲ್ಲಿ ವಾಸ. ಅವನೇ ಬಂದು 6 ತಿಂಗಳಾಗೈತೆ. ಅವ್ನ ಬರ್ತಡೇ ಬಂದೈತೆ. ಅವ್ನ ಬರ್ತಡೇಗೆ ಪಾರ್ಟಿ ಕೊಡಿಸ್ಬಿಟ್ಟು ಇಬ್ರು ಫ್ರೆಂಡ್ಸೇ. ಅವನೆಲ್ಲೋ ಏನೋ ತರಕ್ಕೆ ಹೋಗೋನೆ, ಇವನು ಎಲ್ಲೋ ಹೋಗಕ್ಕೆ ಹೋಗೋನೆ. ಹೆಡ್ ಆಕ್ಸಿಡೆಂಟ್ ಆಗಿ ಇಬ್ರು ಸ್ಪಾಟ್ ಔಟ್ ಆಗೋದು. ಅಂದರೆ ಅವರು ಪಬ್ಬಲ್ಲೋ ಎಲ್ಲೋ ಹೋಗಿ ಅವ್ರ ಬರ್ತ್ಡೇ ಆಚರಣೆ ಮಾಡಿ ಅವ್ರಿಗೆ ಆ ಲಿಗ ಇಲ್ಲದೆ ಬಂದು ಇಬ್ರು 12 ಗಂಟೆ ರಾತ್ರಿಯಲ್ಲಿ ಆಕ್ಸಿಡೆಂಟ್ ಆಗಿ, ಈಗ ಒಂದು 15 days ಬ್ಯಾಕ್ ಇಬ್ರು ಸ್ಪಾಟ್ ಔಟ್ ಆಗೋದ್ರು. ಇವೆಲ್ಲವನ್ನು ನೋಡಿದಾಗ ಏನಪ್ಪ ಈ ಕಲ್ಚರು ಇಷ್ಟೊಂದು. ಮತ್ತು ವೆಸ್ಟರ್ನ್ ಕಲ್ಚರು, ವೆಸ್ಟರ್ನಲ್ಲಿ ಸೊಸೈಟಿ ಬದುಕ್ತಾ ಇರೋದಕ್ಕೂ ನಮ್ಮ ಸೊಸೈಟಿಲಿ ಬದುಕೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ನಮ್ಮ ಲೈಫ್ ಲೀಡಿಂಗೇ ಬೇರೆ ಇರ್ತದೆ, ಅವ್ರ ಲೈಫ್ ಲೀಡಿಂಗೇ ಬೇರೆ ಇರ್ತದೆ. ಇದು ನಮ್ಮಲ್ಲಿ ಅವಶ್ಯಕತೆ ಇಲ್ಲ, ತಪ್ಪು. ಇದನ್ನೆಲ್ಲವನ್ನು ಮುಚ್ಚಿಸ್ಬೇಕು ಅಂತ ಅನಿಸುತ್ತೆ. ಅದನ್ನು ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ.